ನಮಸ್ಕಾರ. ನಮ್ಮ ಮದುವೆಯಲ್ಲಿ ಫಸ್ಟ್ ಶಾಸ್ತ್ರ ಅಂತ ಹೇಳಿದ್ರೆ ಅಕ್ಕಿ ಪೂಜೆ. ಅಕ್ಕಿ ಪೂಜೆ ಮಾಡಿಬಿಟ್ಟು ಗುಡಿ ತಿಮ್ಮಪ್ಪಂಗೆ ಮೀಸಲು ಕಟ್ತೀವಿ. ಅಕ್ಕಿ ಬೆಲ್ಲ ಬೇಳೆನ ಒಂದು ವೈಟ್ ಬಟ್ಟೆಯಲ್ಲಿ ಕಟ್ಬಿಡ್ತೀವಿ. ಅದಾದ ನಂತರ ನೆಕ್ಸ್ಟ್ ಡೇ ನಾವು ಗುಡಿ ತಿಮ್ಮಪ್ಪಂಗೆ ಹೋಗ್ಬಿಟ್ಟು ಅಲ್ಲಿ ಕೈಗೆ ಕಂಕಣ ಕಟ್ಟಿಸ್ಕೊಂಬರ್ತೀವಿ. ಇದು ನಮ್ಮದ್ರಲ್ಲಿ ತುಂಬ ಮುಖ್ಯವಾದಂತಹ ಶಾಸ್ತ್ರ. ಇದಾದಮೇಲೆ ನೆಕ್ಸ್ಟ್ ಡೇ ಏನಾಗುತ್ತೆ ಅಂತ ಹೇಳಿದ್ರೆ ಚಪ್ರಗೂಟ ಅಂತೇಳಿ. ಚಪ್ರಗೂಟ ನಾವು ನಮ್ಮ ಮನೆ ಮುಂದೆ ಚಪ್ರ ಹಾಕಲ್ಲ. ಯಾಕಂತ ಹೇಳಿದ್ರೆ ನಮ್ಮ ದೇವಸ್ಥಾನದಲ್ಲಿ ನಮ್ಮ ದೇವ್ರ ಜಾತ್ರೆ ಮಾರ್ಚಲ್ಲಾಗುತ್ತೆ. ಆ ಟೈಮಲ್ಲಿ ದೇವಸ್ಥಾನದ ಮುಂದೆ ಚಪ್ರ ಹಾಕೋದ್ರಿಂದ ನಾವು ನಮ್ಮೂರಲ್ಲಿ ಯಾವುದೇ ಮದುವೆಗೂ ಚಪ್ರ ಹಾಕಲ್ಲ ಮನೆ ಮುಂದೆ. ಇದು ಒಂದು ತುಂಬ ಇಂಪಾರ್ಟೆಂಟ್ ಆದದ್ದು. ಅದಕ್ಕೆ ಏನು ಮಾಡ್ತೀವಿ ಅಂತೇಳಿದ್ರೆ ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಒಂದು ತೆಂಗಿನ ಗರಿ ತೊಗೊಂಡು ಅದರಿಂದ ಅದಕ್ಕೆ ಪೂಜೆ ಮಾಡ್ಕೊತಂದು ಮನೇಲಿಟ್ಟು ಪೂಜೆ ಮಾಡ್ತೀವಿ. ಅದೇ ನಮಗೆ ಚಪ್ರ ಅಂತೇಳ್ಬಿಟ್ಟು. ಇವತ್ತು ಮಾಡ್ತಾ ಇರೋ ಶಾಸ್ತ್ರ ಇದೆ, ಚಪ್ರಗೂಟ ಶಾಸ್ತ್ರ. ತೊಗೊಂಬಂದು ಮನೇಲಿ ಇಟ್ಟಿದ್ದಾರೆ. ಇವಾಗ ಇದಕ್ಕೆ ನಾವು ಪೂಜೆ ಮಾಡ್ತೀವಿ. ಪೂಜೆ ಮಾಡಿದ ನಂತರ ನೆಕ್ಸ್ಟು ನಮ್ಮ ಮನೆ ದೇವರು ಕಂಪಳಿ ನರಸಿಂಹಸ್ವಾಮಿ, ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇನ್ನೊಂದು ಕಂಕಣ ಕಟ್ಟಿಸ್ತಾರೆ ಕೈಗೆ. ಅದಕ್ಕೆ ಹೋಗ್ಬೇಕು. ಇವಾಗ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ, ರೆಡಿ ಆಗಿದ್ದಾರೆ. ಇವಾಗ ನಾವು ಅಲ್ಲಿ ದೇವಸ್ಥಾನಕ್ಕೆ ಹೋಗ್ತೀವಿ. ಕುತ್ಕೊಂಡು ಆ ಕಂಕಣ ಕಟ್ಟಿಸ್ಕೋಬೇಕಾದ್ರೆ, ಹಾಲು ಹೊತ್ತಿಸ್ಕೋಬೇಕಾದ್ರೆ ಏನೋ ಒಂಥರ ಪಾಸಿಟಿವ್ ಫೀಲಿಂಗ್ ಬರ್ತಾ ಇರುತ್ತೆ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ ಮತ್ತೆ ಈ ಥರ ದೇವ್ರ ಮುಂದೆ ಕುತ್ಕೊಳ್ಳೋಕೆ ಆಗಲ್ವಲ್ಲ ಅನ್ನೋದು ಇರುತ್ತೆ. ಒಂದು ಸ್ವಲ್ಪ ದೊಡ್ಡ ಕುಟುಂಬ ಆಗಿರೋದ್ರಿಂದ ಇದು ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳ್ತಾ ಇದೆ ಈ ಶಾಸ್ತ್ರಕ್ಕೆ. ಎಲ್ಲರೂ ಈ ಥರ ಮಾಡಬೇಕಾದ್ರೆ ಏನೋ ಒಂದು ಬ್ಲೆಸ್ಡ್ ಫೀಲಿಂಗ್ ಆಗ್ತಾ ಇತ್ತು ಮನಸ್ಸಲ್ಲಿ. ಒಂದು ಕಡೆ ಒಂಥರ ನೋವಿದ್ರೂ ಒಂಥರ ಹ್ಯಾಪಿ ಆಗಿತ್ತು. ಶಾಸ್ತ್ರ ಮುಗಿದ ನಂತರ ಮನೆಗೆ ಬರ್ತೀವಿ. ಮನೆಗೆ ಬಂದಾದಮೇಲೆ ಮನೆಯಲ್ಲಿ ಕೂಡ ಅವತ್ತು ಹಿರಿಯರನ್ನ ಮಾಡಿರ್ತಾರೆ, ಹಿರಿಯರನ್ನ ಪೂಜೆ ಮಾಡಿರ್ತೀವಿ. ಅದಕ್ಕೆ ಪೂಜೆ ಮಾಡಿ ನೈವೇದ್ಯ ಎಲ್ಲ ಹಾಕಿಬಿಟ್ಟು 3 ಜನ ದಾಸಯ್ಯರಿಗೆ ಊಟ ಹಾಕ್ತೀವಿ. ಊಟ ಹಾಕಿ ತದನಂತರ ನಮ್ಮತ್ತೆ ಅಂದರೆ ಸೋದರತ್ತೆ, ನಮ್ಮಪ್ಪನ ಅಕ್ಕ ಅಥವಾ ತಂಗಿ ಇರೋರು ಏನು ಮಾಡ್ತೀವಿ ಅಂದರೆ ಹಿರಿಯರಿಗೆ ಹಾಕಿರೋ ಒಂದು ತಾಳಿನ ನಮ್ಮ ಕೊರಳಿ ಕಟ್ತಾರೆ. ಇದು ಸೋದರತ್ತೆನೇ ಮಾಡೋದು. ನನಗೆ ನಮ್ಮಪ್ಪನ ಅಕ್ಕ ಇರೋದು, ನನಗೆ ಒಬ್ಬರೇ ಅತ್ತೆ, ಇವರು ಆ ಶಾಸ್ತ್ರನ ಮಾಡಿದರು. ಇದಿಷ್ಟು ಮನೆಯಲ್ಲಿ ಮಾಡುವಂಥ ಶಾಸ್ತ್ರಗಳು. ನೆಕ್ಸ್ಟ್ ಚೌಟ್ರಿಲಿ ಮಾಡುವಂಥ ಶಾಸ್ತ್ರಗಳು ನೋಡೋಣ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.